ನಗರ ಕಮಿಷನರೇಟ್ ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲಿ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರ ವಿರುದ್ಧ ಒಂದು ಮೋಡಸ್ ಆಪರೆಂಡಿ ರೆಕಾರ್ಡ್ ಅಂತಂದು ಮಾಡ್ತೀವಿ, MOB ಕಾರ್ಡ್ ಅಂತ ಕರಿತೀವಿ. ಸೊ ಆ MOB ಕಾರ್ಡಲ್ಲಿ ಅವ್ರದ್ದು ವಿವರಗಳು, ಅವ್ರದ್ದು ಫಿಂಗರ್ ಪ್ರಿಂಟು ಮತ್ತು ಅವರ ಚಟುವಟಿಕೆ ಯಾರು, ಅವರ ಅಸೋಸಿಯೇಟ್ಸ್ ಯಾರು, ಎಲ್ಲೆಲ್ಲಿ ಅಫೆನ್ಸಸ್ ಮಾಡಿದ್ದಾರೆ ಮತ್ತು ಅವರು ಯಾವ ರೀತಿ ಒಂದು ಮೆಥಡ್ ಯೂಸ್ ಮಾಡಿಕೊಂಡು ಅಫೆನ್ಸ್ ಮಾಡ್ತಾರೆ ಅನ್ನೋಂಥದ್ದೆಲ್ಲ ವಿವರವಾದ ದಾಖಲೆಗಳು ಆ ಒಂದು ಡಾಕ್ಯುಮೆಂಟಲ್ಲಿರುತ್ತೆ. ಜನರಲಿ ಇತ್ತೀಚಿನ ದಿನಗಳಲ್ಲಿ ಆ ಸ್ಪೆಸಿಫಿಕ್ ಒಂದು ಮೋಡಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರೂ ಎಲ್ಲ ಥರದ ಅಫೆನ್ಸು ಮಾಡ್ತಾ ಇದ್ದಾರೆ. ಮೊದಲು ಸ್ವಲ್ಪ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು. ಇದರಲ್ಲಿ ಮುಖ್ಯವಾಗಿ ನಮಗೆ ಅವ್ರದ್ದು ವಿವರಗಳೇನಿದೆ, ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತು ಬೇರೆ ಬೇರೆ ಅಫೆನ್ಸ್ ಮಾಡಿರುವಂಥದ್ದು, ಅವ್ರ ಫೋನ್ ನಂಬರು, ಅವ್ರ ಅಸೋಸಿಯೇಟ್ಸ್ ಯಾರು, ಅವ್ರ ಮನೆ ಎಲ್ಲಿ ಬರುತ್ತೆ, ಯಾರಿಗೆ ಅವರು ಕದ್ದು ಮಾಲ್ಗಳು ಕೊಡ್ತಾರೆ, ಈ ಥರದ್ದೆಲ್ಲ ವಿವರಗಳು ಇರೋವಂಥದ್ದು. ಇದರಲ್ಲಿ ನಮ್ಮಲ್ಲಿ ಸ್ಥಳೀಯ ಮತ್ತು ಪರಸ್ಥಳೀಯ ಅಂತ 2 ಕೆಟಗರಿ ಇರ್ತವೆ. ಸ್ಥಳೀಯ ಅಂದರೆ ಸ್ಥಳೀಯವಾಗಿ ಇಟ್ಕೊಂಡು ಸ್ಥಳೀಯವಾಗಿ ಅಫೆನ್ಸ್ ಮಾಡೋವಂಥವ್ರು, ಇದು 1700 ನಮ್ಮಲ್ಲಿದೆ. ಮತ್ತು ಪರಸ್ಥಳೀಯ ಅಂತ ಇರ್ತಾರೆ, ಅಂದರೆ ಹೊರಗಡೆಯವರು, ಬೆಂಗಳೂರು, ಮೈಸೂರು, ಈ ಕಡೆ ಗುಲ್ಬರ್ಗ, ಔಟ್ಸೈಡ್ ದಿ ಸ್ಟೇಟು ಬಂದಿರೋರೆಲ್ಲ ಒಟ್ಟು ಅವ್ರದ್ದು ಒಂದು 1900 ಸೇರಿದಂತೆ ಸುಮಾರು 3600 MOB ಕಾರ್ಡ್ಗಳು ನಮ್ಮಲ್ಲಿ ಇದ್ದಾವೆ. ಅದರಲ್ಲಿ ಕೆಲವು ಭಾಳ ವರ್ಷಗಳ ಹಿಂದೆ ಓಪನ್ ಮಾಡಿರೋದ್ರಿಂದ ಅವನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೂಡ ಇದೆ. ಅದ್ರ ಜೊತೆಗೆ ಈ ಸ್ಥಳೀಯ MOB ಕಾರ್ಡ್ಗಳನ್ನು ಪರಿಶೀಲನೆ ಮಾಡಬೇಕು. ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು, ಅವ್ರ ಆ್ಯಕ್ಟಿವಿಟಿ ವೆರಿಫೈ ಮಾಡಬೇಕು, ಅವ್ರ MOB ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ಅವ್ರ ವಿರುದ್ಧ ಅಗತ್ಯ ಬಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ವಿವಿಧ ಪ್ರಕರಣ